ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾತ, ಮೇನ್ ಡೋರ್ನ ಕರೆಕ್ಟ್ ಆಗಿ ಲಾಕ್ ಮಾಡಿ. ಎಷ್ಟೊತ್ತಾದ್ರೂ ಆಗ್ಲಿ ನಿಮ್ಗೆ ಏನೇ ಸೌಂಡ್ ಬಂದ್ರು ಇಮಿಡಿಯೇಟ್ ಆಗಿ ನಂಗೆ ಕಾಲ್ ಮಾಡಿ. ಆಯ್ತಪ್ಪ. ಇವಾಗ ಆಯ್ತು ಅಂತ ಹೇಳ್ತೀರಾ, ಆಮೇಲೆ ಇಷ್ಟೊತ್ತಿಗೆ ಯಾಕೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು, ಲೇಟ್ ಆಯ್ತು, ಕತ್ಲಾಯ್ತು, ಇದೆಲ್ಲ ಏನು ಅನ್ಕೋಬೇಡಿ. ಏನೇ ಅನುಮಾನ ಬಂದ್ರು ಇಮಿಡಿಯೇಟ್ ಆಗಿ ನಂಗೆ ಫೋನ್ ಮಾಡಿ ಪ್ಲೀಸ್. ನೀನು ತುಂಬಾ ತೊಂದರೆ ತಗೊಳ್ತಾ ಇದೀಯಪ್ಪ. ಆ ರುದ್ರ ಪ್ರತಾಪ್ ನಮ್ಮನ್ನೇನು ಮಾಡಕ್ ಸಾಧ್ಯ ಇಲ್ಲ. ಹೌದಪ್ಪ, ಅಲ್ಲಿದ್ದು ನೀವು ನನ್ನ ಬಗ್ಗೆ ಯೋಚಿಸಂಗಾಗೋಯ್ತಲ್ಲ, ನಿಮಗೆ ಸುಮ್ಮನೆ ತೊಂದರೆ ನೋಡಿ. ಇದ್ರಲ್ಲಿ ನಾನೇನ್ ತೊಂದರೆ ತಗೋತಾ ಇದ್ದೀನಿ? ಈಗ ನಿಮ್ ಜಾಗದಲ್ಲಿ ನನ್ನ ಅಪ್ಪ ಅಮ್ಮ ಇದ್ದಿದ್ರೆ ಇದನ್ನೇ ತಾನೇ ಮಾಡ್ತಿದ್ದೆ. ನೀವಿಬ್ರು ಅಲ್ಲಿ ಸೇಫ್ ಆಗಿರ್ಬೇಕು. ನೀವಲ್ಲಿ ಆರಾಮಾಗಿದ್ರೆ ಇಲ್ಲಿ ಸೀತಾ ನೆಮ್ಮದಿಯಾಗಿರ್ತಾರೆ. ಹೌದಪ್ಪ. ರಾಮ್, ನಾವಿಲ್ಲಿ ಹುಷಾರಾಗಿರ್ತೀವಿ. ನಿನ್ ಸೀತಂಗೆ ಚಿಂತೆ ಮಾಡಬೇಡ ಅಂತ ಹೇಳಪ್ಪ. ಸರಿ ತಾತ. ಗುಡ್ ನೈಟ್ ತಾತ. ಗುಡ್ ನೈಟ್ ಅಜ್ಜಿ. ಗುಡ್ ನೈಟ್ ಅಪ್ಪ. ಅಪ್ಪ ಅಮ್ಮ ಕಾಲ್ ಮಾಡಿದ್ರಾ ಎಲ್ಲ ಓಕೆ ಅಂತ? ಅಜ್ಜಿ ತಾತ ಇಬ್ರು ಸೇಫ್ ಆಗಿದ್ದಾರೆ, ಧೈರ್ಯವಾಗಿದ್ದಾರೆ. ಬಟ್ ಕಾಡ್ತಾ ಇರೋ ಪ್ರಶ್ನೆ ಏನಂದ್ರೆ, ಆ ರುದ್ರ ಪ್ರತಾಪ್ ಆತ ಅಜ್ಜಿ ಮನೆಗೆ ಹೋಗಿ ಅವ್ರನ್ನ ಯಾಕೆ ಎದುರಿಸ್ದ ಅಂತ. ಅಲ್ಲ, ಅವನ ಉದ್ದೇಶ ಏನು, ಇದ್ರ ಅರ್ಥ ಏನು, ನಂಗೇನು ಅರ್ಥನೇ ಆಗ್ತಾ ಇಲ್ಲ ಸೀತಾ. ನನಗೂ ಅದೇ ಗೊತ್ತಾಗ್ತಿಲ್ಲ ರಾಮ್. ಅವ್ನು ಹೋಗಿ ನನ್ನ ಫ್ರೆಂಡ್ ಬಗ್ಗೆ ಇನ್ಫಾರ್ಮೇಶನ್ ಕೇಳಿದ್ರಂತೆ ಅಂತ ಅಪ್ಪ ಹೇಳಿದ್ರು. ಫ್ರೆಂಡ್ ಬಗ್ಗೆ ವಿಚಾರಿಸೋಂಥದ್ದು ಏನಿದೆ? ಇಷ್ಟಕ್ಕೂ ಅವನು ಕೋಪ ಇದ್ರೆ ನನ್ನ ಮೇಲೆ ಇರ್ಬೇಕಲ್ವಾ? ನಿಮ್ ತಂಟೆಗೆ ಬರಬಾರ್ದಂತ ಕ್ಲಿಯರ್ ಆಗಿ ಹೇಳಿದ್ದೀನಿ. ಒಂದ್ಸಲ ಅಲ್ಲ, ಎರಡೆರಡು ಸಲ ನನ್ನ ಕೈಲಿ ಒದೆ ತಿಂದಿದ್ದಾನೆ. ಅದಿನ್ನೂ ಸಾಕಾಗಿಲ್ಲ ಅನ್ಸುತ್ತೆ. ಅದೇನೋ ಹೇಳ್ತಾರಲ್ಲ, 3ಕ್ಕೆ ಮುಕ್ತಾಯ ಅಂತ. ಮತ್ತೆ ಇನ್ನೊಂದ್ಸಲ ನನ್ನ ಕೈಲಿ ಒದೆ ತಿಂತಾನೆ. ರಾಮ್, ಹೋಗ್ಲಿ ಬಿಡಿ. ನಾವೀಗ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಅವ್ನು ಎಚ್ಚೆತ್ಕೋತಾನೆ. ಈಗ ಸುಮ್ಮನೆ ಆಗ್ತಾನೆ. ಬೇಡದೇ ಇರೋ ಆಟನ ಶುರು ಮಾಡಿದ ಸೀತಾ. ಆದ್ರೆ ಆಟನ ಮುಗಿಸೋದು ನಾನೇ. ಏನೇ ಮಾಡ್ತಿದ್ಯಾ? ಮಲ್ಕೊಳ್ಳಿಲ್ವಾ? ಸಿತವಾ, ಅದು ಶಾಲಿದಿ ಅಟ್ಟಿಗೆ ಇವತ್ತ ಶಾವ ಅಂಕಲ್ಗೆ ಅವ್ರ ಪಾಪು ಬೇಗ ಸಿಗ್ಲಿ ಅಂತ ದೇವ್ರ ಹತ್ರ ಪ್ರೇ ಮಾಡ್ತಾ ಇದ್ದೆ. ಅವ್ರ ಪಾಪು ಬಂದ್ರೆ ನಾನು, ಅನಿ, ಅವ್ರ ಪಾಪು ಎಲ್ಲರೂ ಒಟ್ಟಿಗೆ ಸೇರಿ ಆಟ ಆಡ್ಬೋದು. ಅವ್ರ ಪಾಪು ಸಿಕ್ಕಿದ್ರೆ ನನ್ನ ತಮ್ಮ ಪಾಪುನು ಬೇಗ ಬರ್ತಾರೆ ಅಂತ ಡಾಕ್ಟರ್ ಅಂಕಲ್ ಹೇಳಿದ್ರು. ಅದೇಗಪ್ಪ? ಅದು ಹಂಗೆ ಸೀಪುಟ. ಫಸ್ಟ್ ಅವ್ರ ಪಾಪು ಸಿಗ್ಲಿ ಅಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಆಮೇಲೆ ನಾವಿಬ್ರು ಕೂತ್ಕೊಂಡು ಒಟ್ಟಿಗೆ ಪ್ರೇ ಮಾಡೋಣ. ಆದ್ರೆ ನನ್ನ ತಮ್ಮ ಪಾಪು ಅಪ್ಪ? ಸೀಪುಟ, ಸಿಕ್ಕಾಬಟ್ಟೆ ಕ್ವೆಶನ್ ಕೇಳ್ತಿದ್ಯಾ. ಬೇಗ ಮಲ್ಕೋ, ನಾಳೆ ಬೇಗ ಎದ್ದೇಳ್ಬೇಕು. ಓಕೆ, ಗುಡ್ ನೈಟ್ ಅಪ್ಪ. ಗುಡ್ ನೈಟ್ ಸೀತಮ್ಮ. ಗುಡ್ ನೈಟ್ ಬೇಬಿ. ಏನ್ ಮ್ಯಾಜಿಕ್ ಇದು? ನಿನ್ ಕತೆ ಕೇಳ್ದೆ ಹಾಗೆ ಮಲ್ಕೋತಿದ್ಯಾ? ಅದು ಸೀತಮ್ಮ, ಡಾಕ್ಟರ್ ಅಂಕಲು ನನ್ಗೆ ಇವತ್ತು 2 ಕತೆ ಹೇಳಿದ್ದಾರೆ. ಅದು ಡಿಫ್ರೆಂಟ್. ನನ್ಗೆ ಕತೆ ಬೇಡ, ನಾನು ಅದನ್ನೇ ನೆನ್ಸ್ ಮಾಡ್ಕೊಂಡು ಬಲ್ಕೊಂತೀನಿ. ಗುಡ್ ನೈಟ್. ಗುಡ್ ನೈಟ್. ಸೀತಾ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಶ್ಯಾಮನ್ಗೆ ಈ ಊರಲ್ಲಿ ನಮ್ಮನ್ ಬಿಟ್ರೆ ಇನ್ಯಾರೂ ಇಲ್ಲ. ಅವ್ನು ಏನಾದ್ರು ಕಷ್ಟದಲ್ಲಿದ್ದಾಗ ನಾವೇ ಹೆಲ್ಪ್ ಮಾಡ್ಬೇಕು ಅವನಿಗೆ. ಹೇಗಿದ್ರು ಇವಾಗ ಶ್ಯಾಮ್ ಮತ್ತೆ ಶಾಲಿನಿ ನಮ್ಮನೇಲೆ ಉಳ್ಕೊಂಡಿದ್ದಾರೆ. ನಿಮಗ್ ಟೈಮ್ ಸಿಕ್ಕಾಗ ನೀವು ಶಾಲಿನಿ ಜೊತೆ ಮಾತಾಡಿ ನೋಡಿ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ವಿಷಯನ ಹೇಳ್ಕೊಂಡಿದ್ದಾರೆ, ಬಟ್ ಎಲ್ಲೋ ಕೆಲವೊಂದು ವಿಷಯನ ಮುಚ್ಚಿಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ನೀವು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ ಮೇ ಬಿ ಶಾಲಿನಿ ಅವರು ಓಪನ್ ಅಪ್ ಆಗ್ಬೋದು ಅಂತ ಅನ್ಸುತ್ತೆ. ಶೋರ್ ರಾಮ್, ಎಲ್ಲೋ ಇರೋ ಅವ್ರ ಮಗು ಅವ್ರಿಗೆ ಆದಷ್ಟು ಬೇಗ ಸಿಕ್ಕಿದ್ರೆ ಅದಕ್ಕಿಂತ ಜಾಸ್ತಿ ಖುಷಿ ಇನ್ನೇನಿದೆ ಹೇಳಿ. ಆದ್ರೆ ಏನು? ಆ ಬಾಡಿಗೆ ತಾಯಿ ಬಗ್ಗೆ ನನ್ಗೆ ಯೋಚನೆ ಆಗ್ತಿದೆ ರಾಮ್. ಹಂಗೆ ಯಾರೋ ಹೇಳ್ದೆ ಕೇಳದೆ ಬೇರೆಯವ್ರ ಮಗುನ ನನ್ನ ಮಗು ಅಂತ ಹೇಳೋದಿಲ್ಲ. ಏನೋ ಕನ್ಫ್ಯೂಷನ್ ಇದೆ. ಅನಿವಾರ್ಯತೆಗೆ ಸಿಕ್ಕಿ ಬಾಡಿಗೆ ತಾಯಿ ಆಗ್ತೀನಿ ಅಂತ ಒಪ್ಕೊಂಡಿರ್ತಾರೆ. ಅಂಥವರು ಇನ್ಯಾರ್ದೋ ಮಗುನ
ಯಾಕೆ ತನ್ನ ಮಗು ಅಂತ ಸಾಕ್ತಾರೆ? ಅವ್ರವ್ರ ಕಷ್ಟಗಳು ಅವ್ರವ್ರಿಗೆ ಇರುತ್ತಲ್ವಾ? ಅಂದ್ರೆ ಏನ್ ಸೀತಾ, ಶ್ಯಾಮ್ ಶಾಲಿನಿ ಇಬ್ರು ಸುಳ್ಳು ಹೇಳ್ತಿದ್ದಾರೆ ಅಂತಾರ? ರಾಮ್, ಹಾಗಲ್ಲ. ಇಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ರಾಮ್. ನೋಡಿ ಸೀತಾ, ಈ ಪ್ರಪಂಚದಲ್ಲಿ ಬೇರೆ ಬೇರೆ ತರದ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ. ಎಲ್ರು ನಿಮ್ ತರ ಒಳ್ಳೆಯವರಾಗಿರ್ತಾರೆ ಅಂತ ನೀವು ಅನ್ಕೋಬೇಡಿ. ಶ್ಯಾಮ್ ಏನು ಅಂತ ನನಗ್ ಗೊತ್ತು, ಬಿಕಾಸ್ ಹೀ ಇಸ್ ಮೈ ಫ್ರೆಂಡ್. ಆದ್ರೆ ಬಾಡಿಗೆ ತಾಯಿ ಎಂತವ್ರು ಅಂತ ನಾವ್ ಯಾರು ನೋಡೇ ಇಲ್ಲ. ರಾಮ್, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಕಾಣದೇ ಇರೋ ವಿಷಯನ ನಾವು ಹುಡ್ಕೊಂಡು ಹೊರಟಿದ್ದೀವಿ. ನೀವು ಪ್ರಾಮಿಸ್ ಮಾಡಿದ್ದೀರಾ. ಈ ಪ್ರಾಮಿಸಲ್ಲಿ ನಾನು ಭಾಗಿಯಾಗ್ತೀನಿ, ಯಾಕಂದರೆ ಅದು ನನ್ನ ಕರ್ತವ್ಯ ಕೂಡ. ಇದರಲ್ಲಿ ಈಕ್ವಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಈ ಜರ್ನಿಯಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ. ಶಾಲಿನಿ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸೀತಾ. ಆ ಮಗು ಎಲ್ಲೇ ಇರಲಿ, ಹುಡುಕ್ತೀನಿ. ಗುಡ್ ನೈಟ್. ಸಿಹಿ, ನೀವ್ ಎಲ್ಲಿರ್ತೀಯೋ ಆ ಜಾಗನ ಕ್ಲಿನಿಕ್ ಮಾಡ್ಕೊಂಡ್ಬಿಡ್ತೀಯಲ್ಲ ಶ್ಯಾಮ್? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಡನ್ ಬೇಬಿ. ಸಿಹಿ, ನೀನು ಎಲ್ಲಿದ್ಯಾ? ಅಂಕಲ್ ಹತ್ರ ಇಂಜೆಕ್ಷನ್ ತಗೋತಿದ್ಯಾ? ಸೀತಮ್ಮ, ಡಾಕ್ಟರ್ ಅಂಕಲು ಇಂಜೆಕ್ಷನ್ ಕೊಟ್ಟಾಗ ನಾನು ಇರ್ಬೇಕು ಕಷ್ಟವೂ ಆಗ್ಲಿಲ್ಲ ಗೊತ್ತಾ? ಎಷ್ಟು ದಿನ ನಾನು ಸರಿಯಾಗಿ ಕೊಡ್ತಾ ಇರ್ಲಿಲ್ವಾ ನಿನಗೆ? ನಾನು ಇಂಜೆಕ್ಷನ್ ಕೊಟ್ಟಾಗ ನಿನಗೆ ನೋವಾಗ್ತಿತ್ತಾ? ಇಲ್ಲ, ಸರಿಯಾಗೆ ಕೊಡ್ತೀಯ. ಅದೇ ನನ್ನ ನೋವಾಗೋಕ್ಕಿಂತ ಜಾಸ್ತಿ ನೀನೇ ಬೇಜಾರು ಮಾಡ್ಕೊಡ್ತೀಯ. ಏನ್ ಗೊತ್ತಾ ಡಾಕ್ಟರ್ ಅಂಕಲ್, ಸೀತಮ್ಮ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಅವಳ ಕಣ್ಣಲ್ಲಿ ನೀರಿರುತ್ತೆ. ನೋವಾಗೋದು ನನಗ್ ತಾನೆ ಇಂಜೆಕ್ಷನ್ ಕೊಟ್ರೆ, ಆದ್ರೆ ಸೀತಮ್ಮನ್ಗೆ ಯಾಕೆ ಆಗ್ಬೇಕು? ಅದಕ್ಕೆ ನಾನು ನಿಮ್ಮ ಹತ್ರನೇ ಇಸ್ಕೊಂಡೆ. ಕರಳು ಕಣೆ, ಮಕ್ಳಿಗೆ ನೋವಾದ್ರೆ ತಾಯಿ ಕಣ್ಣಲ್ಲಿ ಕಾಣತ್ತಂತೆ. ನಿಜ. ಆದರೆ ಇವಳನ್ನು ನೋಡಿ, ಎಷ್ಟು ಚಿಕ್ಕ ಹುಡುಗಿ. ಈಗಲೇ ಇವಳು ಅಮ್ಮನ ನೋವನ್ನ ನೋಡೋಕ್ಕಾಗಲ್ಲ ಅಂತ ಹೇಳ್ತಾಳಲ್ಲ. ಎಷ್ಟು ಒಳ್ಳೆ ಮನಸ್ಸು ಇವಳಿಗೆ, ಎಷ್ಟು ತಿಳುವಳಿಕೆ ಇದೆ ಇವಳಿಗೆ ಈಗಲೇ. ಅವಳು ಹಾಗೇನೆ, ಎಷ್ಟೋ ಸಲ ಅವಳು ನನಗೆ ತಾಯಿ ಆಗ್ಬಿಡ್ತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.